ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 28/1/2026 महावाक्य। मीठे बच्चे, मोस्ट बिलीवेड शुभाबा आए हैं तुम बच्चों को विश्व का मालिक बनाने, तुम उनकी श्रीमत पर चलो. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಬಹಳ ನಂಬಿಗಸ್ತ ಶುಭಾಬ ಬಂದಿದ್ದಾರೆ. ನೀವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲಿಕ್ಕೆ ನೀವು ಅವರ ಶ್ರೀಮತದಂತೆ ನಡೆಯಿರಿ. ಪ್ರಶ್ನೆ, मनुष्य परमात्मा के बारे में कौन सी दो बातें एक दूसरे से भिन्न बोलते हैं? ಬಾಬಾ ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಮನುಷ್ಯರು ಪರಮಾತ್ಮನ ಬಗ್ಗೆ ಯಾವ ಎರಡು ಮಾತು ಒಬ್ಬರು ಇನ್ನೊಬ್ಬರಿಗಿಂತ ಭಿನ್ನವಾಗಿ ಮಾತಾಡ್ತಾರೆ? ಉತ್ತರ, एक ओर कहते परमात्मा अखंड ज्योति है और दूसरी ओर कहते वह तो नाम रूप से न्यारा है. यह दोनों बातें एक दूसरे से भिन्न हो जाती है. यथार्थ रूप से न जानने के कारण ही पतित बनते जाते हैं. बाप जब आते हैं तो अपनी सही पहचान देते हैं. ಬಾಬಾ ಹೇಳ್ತಾರೆ, ಒಂದು ಕಡೆ ಪರಮಾತ್ಮ ಅಖಂಡ ಜ್ಯೋತಿ ಸ್ವರೂಪ ಅಂತ ಹೇಳಿದರೆ, ಇನ್ನೊಂದು ಕಡೆ ಅವ್ರು ಹೇಳ್ತಾರೆ ಪರಮಾತ್ಮ ನಾಮರೂಪದಿಂದ ನ್ಯಾರ ಅಂತ. ಈ ಎರಡು ಮಾತುಗಳು ಒಬ್ಬರು ಇನ್ನೊಬ್ಬರಿಗಿಂತ ಭಿನ್ನವಾಗಿದೆ. ಯಥಾರ್ಥ ರೂಪವನ್ನು ತಿಳ್ಕೊಳ್ಳದೇ ಇರುವ ಕಾರಣವೇ ಪತಿತರು ಆಗಿದ್ದಾರೆ. ತಂದೆ ಯಾವಾಗ ಬರ್ತಾರೆ, ತಮ್ಮ ಸರಿಯಾದ ಪರಿಚಯವನ್ನು ಕೊಡ್ತಾರೆ. ಗೀತ್, ಮರ್ನಾ ತೇರಿ ಗಲಿಮೆ ಜೀನಾ ತೇರಿ ಗಲಿಮೆ, ಸತ್ತರೂ ನಿನ್ನ ಮಡಿಲಲ್ಲೇ ಇದ್ದರೂ ನಿನ್ನ ಮಡಿಲಲ್ಲೂ. ಓಂ ಶಾಂತಿ. बच्चों ने गीत सुना, जब कोई मरते है तो बाप के पास जन्म लेंगे. ಮಕ್ಕಳು ಗೀತೆ ಕೇಳಿದ್ರಲ್ವ, ಯಾವಾಗ ಯಾರಾದರೂ ಸತ್ತರೆ ತಂದೆ ಹತ್ರ ಜನ್ಮ ತಗೊಳ್ತಾರೆ. कहने में यही आता है कि बाप के पास जन्म लिया माँ का नाम नहीं लेंगे. ಹೇಳಲಿಕ್ಕೆ ಏನು ಬರ್ತದೆ ಅಂದರೆ, ಅಪ್ಪನ ಹತ್ರ ಹೋಗಿ ಜನ್ಮ ತಗೊಂಡ್ರು ತಾಯಿ ಹತ್ರ ಅಂತ ಹೇಳಲ್ಲ. बधाइयाँ बाप को दी जाती है. अभी तुम बच्चे जानते हो हम आत्माएं हैं, वह हो गई शरीर की बात. ಇಲ್ಲಿ ಶುಭಾಶಯಗಳನ್ನು ತಂದೆಗೆ ಕೊಡಲಾಗ್ತದೆ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ನಾವೆಲ್ಲ ಆತ್ಮಗಳಾಗಿದ್ದೀವಿ, ಅದಾಯಿತು ಶರೀರದ ಮಾತು. ಏಕ್ ಶರೀರ ಚೋಡ್ ಫಿರ್ ದೂಸರೆ ಬಾಪ್ಗೆ ಪಾಸ್ ಜಾತೆ ಹೇ. ಒಂದು ಶರೀರವನ್ನು ಬಿಟ್ಟು ಇನ್ನೊಬ್ಬ ತಂದೆ ಹತ್ರ ಜನ್ಮ ತಗೊಳ್ತಾರೆ. तुमने 84 जन्मों में 84 साकारी बाप किए हैं, वास्तव में असूल हो निराकार बाप के बच्चे. ಬಾಬಾ ಇಲ್ಲಿ ನಾವು ಮಕ್ಕಳಿಗೆ ಹೇಳ್ತಾರೆ, 84 ಜನ್ಮಗಳಲ್ಲಿ 84 ಸಾಕಾರಿ ತಂದೆಯನ್ನು ಪಡ್ಕೊಂಡ್ವಿ ನಾವೆಲ್ಲ. ವಾಸ್ತವದಲ್ಲಿ ಒರಿಜಿನಲಿ ನಿರಾಕಾರ ತಂದೆಯ ಮಕ್ಕಳು ನಾವೆಲ್ಲ. तुम आत्मा परमपिता परमात्मा बाप के बच्चे हो, रहने वाले भी वहाँ के हो जिसको निर्वाण धाम व ಶಾಂತಿ ಧಾಮ್ कहते हैं. ಬಾಬಾ ಹೇಳ್ತಾರೆ, ನೀವು ಆತ್ಮ ಪರಂಪಿತ ಪರಮಾತ್ಮನ ಮಕ್ಕಳಾಗಿದ್ದೀರ, ಇರೋದು ಕೂಡ ಅಲ್ಲಿಯೇ. ನೀವು ಎಲ್ಲಿ ಅಥವಾ ಯಾವುದಕ್ಕೆ ನಿರ್ವಾಣ ಧಾಮ ಅಥವಾ ಶಾಂತಿಧಾಮ ಅಂತ ಹೇಳ್ತಾರೆ. ಅಸುಲ್ ತುಮ್ ವಹಾಕೆ ರಹನೆ ವಾಲೆ ಹೋ, ಬಾಪ್ ಬಿ ವಹಾ ರಹತೆ ಹೇ. ಒರಿಜಿನಲಿ ನಾವೆಲ್ಲರೂ ಅಲ್ಲಿರೋರು. ಬಾಬಾ ಹೇಳ್ತಾರೆ, ತಂದೆನೂ ಕೂಡ ಅಲ್ಲೇ ಇರ್ತಾರೆ. ಯಹಾ ಆಕರ್ ತುಮ್ ಲೌಕಿಕ್ ಬಾಪ್ ಕೆ ಬಚ್ಚೆ ಬಂತೆ ಹೋ ತೋ ಫಿರ್ ಉಸ್ ಬಾಪ್ ಕೋ ಭೂಲ್ ಜಾತೆ ಹೋ. ಬಾಬಾ ಹೇಳ್ತಾರೆ, ಇಲ್ಲಿ ಬಂದು ನಾವು ಲೌಕಿಕ ತಂದೆಗೆ ಮಕ್ಕಳಾದಮೇಲೆ ಆ ತಂದೆಯನ್ನು ಮರ್ತು ಬಿಡ್ತೇವೆ. ಸತ್ಯುಗ್ ಮೇ ಬಿ ತುಮ್ ಸುಖಿ ಬನ್ ಜಾತೆ ಹೋ ತೋ ಉಸ್ ಪಾರಲೌಕಿಕ್ ಬಾಪ್ ಕೋ ಭೂಲ್ ಜಾತೆ ಹೋ. ಸತ್ಯುಗದಲ್ಲೂ ಕೂಡ ನೀವು ಸುಖಿಗಳಾಗ್ತೀರಾ, ಆ ಪಾರಲೌಕಿಕ ತಂದೆಯನ್ನು ಮರ್ತು ಬಿಡ್ತೀರಾ. ಸುಖ ಮೇ ಉಸ್ ಬಾಪ್ ಕಾ ಕೊಯ್ ಸಿಮರನ್ ನಹೀ ಕರ್ತೆ ಹೇ, ದುಃಖ ಮೇ ಯಾದ್ ಕರ್ತೆ ಹೇ. ಬಾಬಾ ಹೇಳ್ತಾರೆ, ಸುಖದಲ್ಲಿ ಯಾರೂ ಕೂಡ ಪರಮಾತ್ಮ ನೆನಪು ಮಾಡಲ್ಲ. ಯಾವಾಗ ದುಃಖಿಗಳಾಗ್ತೀವೋ ಆವಾಗ ನಮಗೆ ಪರಮಾತ್ಮ ನೆನಪಾಗ್ತಾರೆ. और याद भी आत्मा करती हैं, जब लौकिक बाप को याद करते हैं तो बुद्धि शरीर तरफ रहती है. ಮತ್ತು ನೆನಪು ಕೂಡ ಇಲ್ಲಿ ಆತ್ಮನೇ ಮಾಡೋದು. ಯಾವಾಗ ಲೌಕಿಕ ತಂದೆಯನ್ನು ನೆನಪು ಮಾಡ್ತಾರೆ ಆಗ ಬುದ್ಧಿ ಶರೀರದ ಕಡೆ ಇರ್ತದೆ. ಯಾ ಬಾಬಾ ಉನ್ಕೋ ಯಾದ್ ಕರೆಂಗೆ ತೋ ಕಹೆಂಗೆ ಓ ಬಾಬಾ ಹೈ ದೋನೋ ಬಾಬಾ. ಇಲ್ಲಿ ಬಾಬಾ ಅವ್ರು ನೆನಪು ಮಾಡಿದಾಗ ಏನು ಹೇಳಲಾಗ್ತದೆ, ಓ ಬಾಬಾ. ಹಂಗೆ ನೋಡಿರಿ, ಇಬ್ಬರು ಬಾಬಾನೇ. ರೈಟ್ ಅಕ್ಷರ ಬಾಬಾಯಿ ಹೇ, ಯ ಬಿ ಫಾದರ್ ವ ಬಿ ಫಾದರ್. ಸರಿಯಾದ ಅಕ್ಷರ ಅಪ್ಪನೇ ಅನ್ನೋದು, ಬಾಬಾನೇ ಅನ್ನೋದು. ಇವರು ತಂದೆ, ಅವರು ತಂದೆ. ಆತ್ಮ ಉಸ್ ರೂಹಾನಿ ಬಾಪ್ ಕೋ ಯಾದ್ ಕರ್ತಿ ಹೇ ತೋ ಬುದ್ಧಿ ವಹಾ ಜಾತಿ ಹೇ. ಆತ್ಮ ಆತ್ಮಿಕ ತಂದೆಯನ್ನು ನೆನಪು ಮಾಡ್ತದಲ್ವ, ಬುದ್ಧಿಯಲ್ಲಿ ಹೋಗ್ಬಿಡ್ತದೆ. ಯ ಬಾಪ್ ಬೇಟ್ ಬಚ್ಚೋं को समझाते हैं, अभी यह तुम जानते हो बाबा आया हुआ है हमको अपना बनाया है. ಇಲ್ಲಿ ಬಾಬಾ ಮಕ್ಕಳಿಗೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ, ಈಗ ನೀವು ತಿಳ್ಕೊಂಡಿದ್ದೀರಾ, ನಮ್ಮ ಬಾಬಾ ಬಂದಿದ್ದಾರೆ, ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡ್ರು. बाप कहते हैं, पहले पहले हमने तुमको स्वर्ग में भेजा, तुम बहुत बहुत साहूकार थे, फिर 84 जन्म ले ड्रामा प्लान अनुसार अभी तुम दुखी हुए हो. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಮಕ್ಕಳೇ, ನಾನು ಮೊದಲಿಗೆ ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸಿದ್ದೆ, ಭಾಳ ಭಾಳ ಸಾಹುಕಾರ ಇದ್ರಿ ನೀವಲ್ಲಿ.
84 ಜನ್ಮವನ್ನು ಪಡ್ಕೊಂಡು ನಾಟಕದ ಅನುಸಾರ ಈಗ ನೀವು ದುಃಖಿಗಳಾಗಿದ್ದೀರಾ. अब ड्रामा अनुसार पुरानी दुनिया खत्म होनी है, तुम्हारी आत्मा और शरीर रूपी वस्त्र सतो प्रधान थे. फिर गोल्डन एज से सिल्वर एज में आत्मा आई तो शरीर भी सिल्वर एज में आया, फिर कॉपर एज में आया. ಈಗ ನಾಟಕದ ಅನುಸಾರ ಹಳೆ ಜಗತ್ತು ಸಮಾಪ್ತಿಯಾಗ್ತದೆ. ನಿಮ್ಮ ಆತ್ಮ ಮತ್ತು ಶರೀರ ರೂಪಿ ವಸ್ತ್ರ ಸತೋಪ್ರಧಾನ ಇತ್ತು. ನಂತರ ಗೋಲ್ಡನ್ ಏಜ್ನಲ್ಲಿ ಸಿಲ್ವರ್ ಏಜ್ನಲ್ಲಿ ಆತ್ಮ ಬಂತು, ಶರೀರನೂ ಕೂಡ ಸಿಲ್ವರ್ ಏಜ್ನಲ್ಲಿ ಬಂತು ಮತ್ತು ಕಾಪರ್ ಏಜ್ನಲ್ಲಿ ಬಂತು. ಅಭಿ ತೋ ತುಮಾರಿ ಆತ್ಮ ಬಿಲ್ಕುಲ್ ಹಿ ಪತಿತ್ ಹೋ ಗೈ ಹೈ ತೋ ಶರೀರ ಭಿ ಪತಿತ್ ಹೈ. ಈಗ ನಿಮ್ಮ ಆತ್ಮ ಬಿಲ್ಕುಲ್ ಪತಿತಾಗಿದೆ ಅಂದಾಗ ಶರೀರನೂ ಕೂಡ ಪತಿತಾಯಿತು. ಜೈಸೆ 14 कैरेट का सोना कोई पसंद नहीं करते हैं, ಕಾಲ ಪಡ್ ಜಾತಾ ಹೈ. ಹೇಗೆ ನೋಡಿ ಬಾಬಾ ಹೇಳ್ತಾರೆ 14 ಕ್ಯಾರೆಟಿನ ಚಿನ್ನ ಯಾರೂ ಇಷ್ಟಪಡಲ್ಲ, ಕಪ್ಪಾಗಿಬಿಡ್ತದೆ. ತುಂಬಿ ಅಭಿ ಕಾಲೆ आयरन एजड बन गए हो. जब आत्मा और शरीर जो ऐसे काले बन गए हैं तो फिर प्योर कैसे बने. ನೀವು ಈಗ ಬಾಬಾ ಹೇಳ್ತಿದ್ದಾರೆ ಕಬ್ಬಿಣದ ಯುಗದವರಾಗ್ಬಿಟ್ರಿ. ಈಗ ಆತ್ಮ ಮತ್ತು ಶರೀರ ಎರಡೂ ಕಪ್ಪಾಯಿತು ಅಂದಮೇಲೆ ಪ್ಯೂರ್ ಆಗೋದು ಹೇಗೆ. ಆತ್ಮ ಪ್ಯೂರ್ ಬನೆ तो ಶರೀರ भी ಪ್ಯೂರ್ मिले, ವ ಕೈಸೆ ಹೋಗ. ಆತ್ಮ ಪವಿತ್ರ ಆದಾಗ ಶರೀರನೂ ಕೂಡ ಪವಿತ್ರ ಸಿಗುತ್ತಲ್ವ, ಅದು ಹೇಗಾಗ್ತದೆ. ಕ್ಯಾ ಗಂಗಾ ಸ್ನಾನ ಕರ್ನೇಸೆ. ಬಾಬಾ ಹೇಳ್ತಾರೆ ಗಂಗಾ ಸ್ನಾನ ಮಾಡೋದ್ರಿಂದ ಆತ್ಮ ಪವಿತ್ರ ಆಗುತ್ತಾ. ಅದಕ್ಕೆ ಹೇಳ್ತಾರೆ ದೇಹದ ಕೊಳೆಯನ್ನು ತೊಳ್ಕೊಳ್ಬೋದೇ ಹೊರತು ಆತ್ಮದ ಕೊಳೆಯನ್ನು ತೊಳಿಲಿಕ್ಕೆ ಸಾಧ್ಯ ಇಲ್ಲ ನೀರಿನಿಂದ ಅಂತ. ಬಾಬಾ ಹೇಳ್ತಾರೆ ನಹಿ ಪುಕಾರ್ತಿ ಹೇ ಪತಿತ್ ಪಾವನಾವು ಯಾ ಆತ್ಮ ಕಾತಿ ಹೇನ. ಕರಿತಾರೆ ನೋಡಿ ಏನಂತ, ಹೇ ಪತಿತ ಪಾವನ ಬಾ ಅಂತ ಆತ್ಮ ಹೇಳ್ತದಲ್ವ. बुद्धि पारलौकिक बाप तरफ चली जाती है. हे बाबा देखो बाबा अक्षर ही कितना मीठा है. ಬುದ್ಧಿ ಪಾರಲೌಕಿಕ ಬಾಬನ ಕಡೆ ಹೋಗ್ಬಿಡ್ತದೆ. ಹೇ ಬಾಬಾ ಅಂತ ಹೇಳ್ತೇವೆ ನೋಡಿ, ಬಾಬಾ ಅನ್ನೋ ಅಕ್ಷರ ಎಷ್ಟು ಮಧುರವಾಗಿದೆ. ಭಾರತ್ ಮೇ ಬಾಬಾ ಬಾಬಾ ಕಾತೆ ಹೇ, ಅಭಿ ತುಮ್ ಆತ್ಮಾಭಿಮಾನಿ ಬನ್ ಬಾಬಾಕ್ಕೆ ಬನೆ ಹೋ. ಬಾಬಾ ಹೇಳ್ತಾರೆ ಭಾರತದಲ್ಲಿ ಅಪ್ಪ ಅಪ್ಪ ಅಂತ ಹೇಳೋದು ಜಾಸ್ತಿ, ಬಾಬಾ ಬಾಬಾ ಅಂತ ಹೇಳ್ತಾರೆ. ಈಗ ನೀವು ಆತ್ಮಾಭಿಮಾನಿಯಾಗಿ ಬಾಬನ ಮಕ್ಕಳಾಗಿದ್ದೀರಾ. बाप कहते मैंने तुमको स्वर्ग में भेजा था, नया शरीर धारण किया था. ಬಾಬಾ ಹೇಳ್ತಾರೆ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸಿದ್ದೆ, ಹೊಸ ಶರೀರವನ್ನು ಧಾರಣೆ ಮಾಡ್ಕೊಂಡಿದ್ರಿ ತಾವು. अब तुम क्या बन गए हो, ये बातें हमेशा अंदर रहनी चाहिए. ಬಾಬಾ ಹೇಳ್ತಾರೆ ಹೇಗಿದ್ರಲ್ವ ನೀವೆಲ್ಲ, ಹೇಗಿದ್ದವ್ರು ಹೇಗಾಗ್ಬಿಟ್ಟಿದ್ದೀರಾ, ಈ ಮಾತು ಯಾವಾಗಲೂ ನಮ್ಮ ಒಳಗಡೆ ಇರಬೇಕು. ಬಾಬಾಕ್ಕೂ ಹಿ ಯಾದ್ ಕರ್ನಾ ಚಾಹಿಯೆ. ಯಾದ್ ಭಿ ಕರ್ತೆ ಹೇ ನ, ಹೇ ಬಾಬಾ ಹಮ್ ಆತ್ಮಾಯೇ ಪತಿತ್ ಬನ್ ಗಯೇ ಹೇ. ತಂದೆಯನ್ನೇ ನೆನಪು ಮಾಡಬೇಕು, ನೆನಪು ಮಾಡ್ತೀವಲ್ವ. ಹೇ ಬಾಬಾ ನಾವೆಲ್ಲ ಆತ್ಮಗಳು ಪತಿತಾಗಿದ್ದೇವೆ, ಆ ಬಾಪ್ ಆಕರ್ ಪಾವನ್ ಬನಾವ್. ಡ್ರಾಮಾ ಮೇ ಬಿ ಯ ಪಾಠ ಹೇ ತಪ್ ತೋ ಬುಲಾತೆ ಹೇ. ಈಗ ಬಂದು ನೀನು ಪಾವನ ಮಾಡುವಂಥ ನಾಟಕದಲ್ಲಿ ಪಾತ್ರ ಇದೆ ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಕರಿತೇವೆ ತಾನೆ. ड्रामा प्लान अनुसार आएंगे भी तब जब पुरानी दुनिया से नई बननी है तो जरूर संगम पर ही आएंगे. ನಾಟಕದ ಪ್ಲ್ಯಾನ್ ಅನುಸಾರ ಬರ್ತಾರೆ ಕೂಡ. ಯಾವಾಗ ಹಳೆ ಜಗತ್ತಿನಿಂದ ಹೊಸದಾಗಬೇಕಾಗಿದೆ ಅವಶ್ಯವಾಗಿ ಸಂಗಮದಲ್ಲೇ ಬರ್ತಾರೆ. ತುಂಬ ಬಚ್ಚೋಂಕೋ ನಿಶ್ಚಯ ಹೇ ಬಿಲಿವೆಡ್ ಮೋಸ್ಟ್ ಬಾಬಾ. ನೀವು ಮಕ್ಕಳಿಗೆ ಈಗ ನಿಶ್ಚಯ ಇದೆ, ಬಹಳ ನಂಬಿಗಸ್ತ ಬಾಬಾ. कहते भी हैं ಸ್ವೀಟ್ ಸ್ವೀಟರ್ ಸ್ವೀಟೆಸ್ಟ್. अब ಸ್ವೀಟ್ ಕೌನ್ ಹೇ ಹೇಳ್ತಾರೆ ತಾನೆ, ಮಧುರ ಮಧುರಾತಿ ಮಧುರ ಎಲ್ಲಕ್ಕಿಂತ ಮಧುರ. ಈಗ ಮಧುರ ಯಾರು ಹಾಗಾದರೆ ಲೌಕಿಕ ಸಂಬಂಧ में पहले है फादर जो जन्म देते हैं, फिर टीचर. ಲೌಕಿಕ ಸಂಬಂಧದಲ್ಲಿಯೂ ಫಸ್ಟಿಗೆ ಮಧುರ ಅಂದರೆ ತಂದೆ, ಯಾರು ಜನ್ಮ ಕೊಡ್ತಾರೆ. ನಂತರ ಟೀಚರ್, वो अच्छा लगता है, उससे पढ़कर मर्तबा पाते हो. ಅದು ಚೆನ್ನಾಗಿ ಅನ್ನಿಸ್ತದೆ ಅಂತಾರೆ ಬಾಬಾ. ಅವರಿಂದ ಓದಿ ಪದವಿ ಪಡ್ಕೊಳ್ತೀರಾ. ನಾಲೆಜ್ ಈಸ್ ಸೋರ್ಸ್ ಆಫ್ ಇನ್ಕಮ್ ಕಹಾ ಜಾತಾ ಹೇ. ಜ್ಞಾನ ಹೇ ನಾಲೆಜ್. ಬಾಬಾ ಹೇಳ್ತಾರೆ ಜ್ಞಾನ ಆದಾಯಕ್ಕೆ ಮೂಲ ಅಂತ ಹೇಳಲಾಗ್ತದೆ. ಜ್ಞಾನ ಅಂದರೆ ನಾಲೆಜ್. योग है याद, तो बेहद का बाप जिसने तुमको स्वर्ग का मालिक बनाया था उनको तुम अभी भूल गए हो. ಬಾಬಾ ಹೇಳ್ತಾರೆ ಯೋಗ ಅಂದರೆ ನೆನಪು. ಯಾವ ಬೇಹದ್ದಿನ ತಂದೆ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದ್ರೋ ಅವರನ್ನು ನೀವೀಗ ಮರ್ತು ಬಿಟ್ರಿ ತಾನೆ. ಶಿವಬಾಬಾ ಕೈಸೆ ಆಯ ಕಿಸ್ಕೋ ಪತಾ ನಹಿ, ಚಿತ್ರೋ ಮೇ ಬಿ ಕ್ಲಿಯರ್ ದಿಖಾಯ ಹೇ. ಹೇಗೆ ಬಂದರೂ ಪರಮಾತ್ಮ ಈ ಜಗತ್ತಿಗೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ, ಚಿತ್ರದಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ब्रह्मा द्वारा स्थापना शिव बाबा कराते हैं. श्री कृष्ण कैसे राजयोग सिखाएगा. ಬ್ರಹ್ಮನ ಮೂಲಕ ಸ್ಥಾಪನೆ ಶಿವಬಾಬಾ ಮಾಡಿಸ್ತಾರೆ. ಶ್ರೀಕೃಷ್ಣ ಹೇಗೆ ರಾಜಯೋಗ ಕಲಿಸ್ತಾನೆ. ರಾಜಯೋಗ ಸಿಕ್ಲಾತೆ ಹೇ ಸತ್ಯುಗಕ್ಕೆ ಲಿಯೇ. ಬಾಬಾ ಹೇಳ್ತಾರೆ ರಾಜಯೋಗ ಕಲಿಸೋದೇ ಸತ್ಯುಗಕ್ಕೋಸ್ಕರ. तो जरूर संगम पर बाप ने ही सिखाया होगा. ಅವಶ್ಯವಾಗಿ ಸಂಗಮ ಯುಗದಲ್ಲಿ ತಂದೆನೇ ಕಲಿಸಿರ್ಬೇಕಲ್ಲ.
ಸತ್ಯುಗ್ ಕಿ ಸ್ಥಾಪನಾ ಕರ್ನೆ ವಾಲಾ ಹೇ ಬಾಪ್. ಸತ್ಯುಗದ ಸ್ಥಾಪನೆ ಮಾಡಿದಂಥವರು ಯಾರು? ತಂದೆ. ಶಿಬಾಬಾ ಇನ್ ದ್ವಾರ ಕರಾತೆ ಹೇ, ಕರನ್ ಕರಾವನ್ ಹಾರ್ ಹೇನ. ಶಿಬಾಬಾ ಇವ್ರ ಮೂಲಕ ಮಾಡಿಸ್ತಾರೆ, ಮಾಡಿಸುವಂಥ ತಂದೆ ಆಗಿದ್ದಾರಲ್ವ. ಓ ಲೋಗ್ ತ್ರಿಮೂರ್ತಿ ಬ್ರಹ್ಮ ಕಹ ದೇತೆ ಹೇ, ಊಂಚತೆ ಊಂಚ್ ಶಿವ್ ಹೇನ. ಅವರು ತ್ರಿಮೂರ್ತಿ ಬ್ರಹ್ಮ ಅಂತ ಹೇಳ್ತಾರೆ, ಆದರೆ ಎಲ್ಲರಿಗಿಂತ ಶ್ರೇಷ್ಠ ಶಿವ ಅಲ್ವಾ. ಯ ಸಾಕಾರ ಹೇ ವ ನಿರಾಕಾರ ಹೇ, ಸೃಷ್ಟಿ ಭಿ ಯಾಯಿ ಹೇ, ಈ ಸೃಷ್ಟಿ ಚಕ್ರ ಕಾ ಹಿ. ಬಾಬಾ ಹೇಳ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಾನೆ. ಇವರು ಸಾಕಾರ, ಅವರು ನಿರಾಕಾರ. सृष्टि भी आई है, इस सृष्टि का ही चक्र है जो फिरता रहता है, रिपीट होता रहता है. ಸೃಷ್ಟಿನೂ ಕೂಡ ಇಲ್ಲೇ ಇದೆ. ಈ ಸೃಷ್ಟಿಯ ಚಕ್ರ ಏನಿದೆ ಅದು ತಿರುಗ್ತಾ ಇರ್ತದೆ, ರಿಪೀಟ್ ಆಗ್ತಾ ಇರ್ತದೆ. ಸೂಕ್ಷ್ಮತನ ಕಿ ಸೃಷ್ಟಿ ಕಾ ಚಕ್ರ ನಹಿ ಗಾಯ ಜಾತ ಹೈ. ಸೂಕ್ಷ್ಮತನದ ಸೃಷ್ಟಿಗೆ ಚಕ್ರ ಅಂತ ಹೇಳೋದಿಲ್ಲ. ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಮನುಷ್ಯೋಂ ಕಿ ರಿಪೀಟ್ ಹೋತಿ ಹೈ. ಜಗತ್ತಿನ ಇತಿಹಾಸ ಭೂಗೋಳ ಮನುಷ್ಯರದ್ದು ರಿಪೀಟ್ ಆಗ್ತದೆ. ಸೂಕ್ಷ್ಮತನ ಮೇ ಕೊಯ್ ಚಕ್ರ ಆದಿ ನಹಿ ಹೋತಾ. ಗಾತೆ ಬಿ ಹೇ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ರಿಪೀಟ್. ಸೂಕ್ಷ್ಮತನದಲ್ಲಿ ಯಾವುದೇ ಚಕ್ರ ರಿಪೀಟ್ ಆಗೋದಿಲ್ಲ, ಅಥವಾ ಚಕ್ರ ಎಲ್ಲ ಇರೋದು ಇಲ್ಲ ಅಲ್ಲಿ. ಗಾಯನ ಮಾಡಲಾಗ್ತದೆ ಜಗತ್ತಿನ ಇತಿಹಾಸ ಭೂಗೋಳ ರಿಪೀಟ್ ಅಂತ. ವ ಯಹಾ ಕಿ ಬಾತ್ ಹೇ, ಸತ್ಯುಗ್ ತ್ರೇತಾ ದ್ವಾಪರ್ ಕಲಿಯುಗ್ ಬೀಚ್ ಮೇ ಜರೂರ್ ಸಂಗಮ್ ಚಾಯಿ. ಅದೆಲ್ಲ ಇಲ್ಲಿದೆ ಮಾತು ಅಂತಾರೆ ಬಾಬಾ. ಸತ್ಯುಗ ತ್ರೇತಾ ದ್ವಾಪರ ಕಲಿಯುಗ, ಮಧ್ಯದಲ್ಲಿ ಸಂಗಮ ಬೇಕಲ್ವ, ಅದಕ್ಕೆ ಸಂಗಮಯುಗ ಅಂತ ಹೇಳ್ತೇವೆ. ನೈತು ಕಲಿಯುಗೋ ಸತ್ಯುಗ್ ಕೌನ್ ಬನಾಯ್. ನರಕವಾಸಿಯೋं को ಸ್ವರ್ಗವಾಸಿ ಬನಾನೆ ಬಾಪ್ ಸಂಗಮ್ ಪರ ಆತೆ ಹೇ. ಬಾಬಾ ಹೇಳ್ತಾರೆ ಸಂಗಮಯುಗ ಇಲ್ದಿದ್ರೆ ಕಲಿಯುಗವನ್ನು ಸತ್ಯುಗ ಯಾರು ಮಾಡ್ತಾರೆ? ನರಕವಾಸಿಗಳನ್ನು ಸ್ವರ್ಗವಾಸಿ ಮಾಡುವಂಥ ತಂದೆ ಸಂಗಮಯುಗದಲ್ಲೇ ಬರ್ತಾರೆ. ये तो हाईएस्ट अथॉरिटी गॉड फादरली गवर्नमेंट है, साथ में धर्मराज भी हैं. ಬಾಬಾ ಹೇಳ್ತಾರೆ ಇದು ಹೈಯೆಸ್ಟ್ ಅಥಾರಿಟಿ ಗಾಡ್ ಫಾದರ್ಲಿ ಗೌರ್ಮೆಂಟ್ ಆಗಿದೆ, ಜೊತೆಗೆ ಧರ್ಮರಾಜನೂ ಇದ್ದಾನೆ. ಆತ್ಮ कहती है मुझ निर्गुण हारे में कोई गुण नाही. कोई भी देवता के मंदिर में जाएंगे तो उनके आगे ऐसे कहेंगे. ಆತ್ಮ ಹೇಳ್ತದೆ ನಾವು ನಿರ್ಗುಣರು, ನಮ್ಮಲ್ಲಿ ಯಾವ ಗುಣನೂ ಇಲ್ಲ. ಯಾವುದಾದ್ರೂ ದೇವತೆಯ ಮಂದಿರಕ್ಕೆ ಹೋದರೆ ಅವ್ರ ಎದುರುಗಡೆ ಈ ರೀತಿ ಹೇಳ್ತಾರೆ, कहना चाहिए बाप को, उनको छोड़ ब्रदर्स को आकर लगे है. ಬಾಬಾ ಏನು ಹೇಳ್ತಾರೆ, ಹೇಳಬೇಕು ತಂದೆಗೆ, ಅದನ್ನು ಬಿಟ್ಟರು ಈ ದೇವತೆಗಳಿಗೆ ಹೋಗಿ ಹೇಳ್ತಾರೆ ಸೋದರರಿಗೆ ಅಂತಾರೆ ಬಾಬಾ. ಯ ದೇವತಾ ಹೇ ಬ್ರದರ್ಸ್ ಟಹರೇನಾ, ಬ್ರದರ್ಸ್ ಸೇ ತೋ ಕುಚ್ ಭಿ ಮಿಲ್ನಾ ನಹೀ ಹೈ. ಈ ದೇವತೆಗಳೆಲ್ಲ ಸೋದರರು ತಾನೆ, ಈ ಸೋದರರಿಂದ ಏನೂ ಕೂಡ ಸಿಗಲ್ಲ ಅಂತಾರೆ ಬಾಬಾ. भाइयों की पूजा करते करते नीचे गिरते आए हैं. अब तुम बच्चे जानते हो बाबा आया हुआ है, उनसे हमको वर्षा मिलता है. ಈ ಸೋದರರ ಪೂಜೆ ಮಾಡಿ ಮಾಡಿ ಕೆಳಗೆ ಇಳಿತಾನೆ ಬಂದ್ರಿ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ರಿ ಬಾಬಾ ಬಂದಿದ್ದಾರೆ, ಅವರಿಂದ ನಮಗೆ ಆಸ್ತಿ ಸಿಗ್ತದೆ. ಬಾಪ್ ಕೋ ಹಿ ನೈ ಜಾನ್ತೆ ಸರ್ವ್ಯಾಪಿ ಕಾ ದೇತೆ, ಕೊಯ್ ಫಿರ್ ಕಾತೆ ಅಖಂಡ ಜ್ಯೋತಿ ತತ್ವ ಹೇ. ಬಾಬಾ ಹೇಳ್ತಾರೆ ತಂದೆಯನ್ನು ನೋಡದೆ ಇರುವ ಕಾರಣ ಒಂದು ಸರ್ವ್ಯಾಪಿ ಅಂತ ಹೇಳ್ತಾರೆ, ಕೆಲವ್ರು ಹೇಳ್ತಾರೆ ಅಖಂಡ ಜ್ಯೋತಿ ತತ್ವ ಅಂತ. ಕೈ ಖಾತೆ ಒಂದು ನಾಮರೂಪ ಸೇ ನ್ಯಾರ ಹೈ. ಇನ್ನು ಕೆಲವ್ರು ಏನು ಹೇಳ್ತಾರೆ ಅವನು ನಾಮರೂಪದಿಂದ ಭಿನ್ನ ಆಗಿದ್ದಾನೆ. ಜಬ್ ಅಖಂಡ ಜ್ಯೋತಿ ಸ್ವರೂಪ ಹೈ ತೋ ಫಿರ್ ನಾಮರೂಪ ಸೇ ನ್ಯಾರ ಕೈಸೆ ಹೋ ಸಕ್ತೆ. ಬಾಬಾ ಇಲ್ಲೊಂದು ಮಾತು ಕೇಳ್ತಾರೆ, ಈಗ ಅಖಂಡ ಜ್ಯೋತಿ ಸ್ವರೂಪ ಅಂತ ಪರಮಾತ್ಮನಿಗೆ ಹೇಳಿದಾಗ ಮತ್ತು ನಾಮರೂಪದಿಂದ ಬೇರೆ ಆಗ್ಲಿಕ್ಕೆ ಹೆಂಗೆ ಸಾಧ್ಯ? ಬಾಪ್ಕೋ ನ ಜಾನ್ನೆ ಕಾರಣ ಈ ಪತಿತ್ ಬನ್ ಪಡೆ ಹೇ, ತಮೋ ಪ್ರಧಾನ್ ಭಿ ಬನ್ನೈ ಹೇ. ಬಾಬಾ ಹೇಳ್ತಾರೆ ತಂದೆಯನ್ನು ತಿಳ್ಕೊಳ್ಳದೆ ಇರುವ ಕಾರಣವೇ ಪತಿತರಾಗಿಬಿಟ್ಟಿದ್ದಾರೆ, तमो प्रधान ಆಗಲೇಬೇಕು. फिर जब बाप आते हैं तब आकर सभी को सतो प्रधान बनाते. ಯಾವಾಗ ತಂದೆ ಬರ್ತಾರಲ್ವ ಎಲ್ಲರನ್ನ ಬಂದು ಶಿವಬಾಬಾ ಸತೋ ಪ್ರಧಾನ ಮಾಡ್ತಾರೆ. आत्मा ये निराकारी दुनिया में सब आपके साथ रहती है, फिर यहाँ सतो रजो तमो में आकर पाठ बजाती है. ಆತ್ಮ ಯಾವಾಗ ನಿರಾಕಾರಿ ಜಗತ್ತಿನಲ್ಲಿ ಎಲ್ಲರೂ ತಂದೆ ಜೊತೆಗಿರ್ತಾರಲ್ವ, ನಂತರ ಅಲ್ಲಿಂದ ಸತೋ ರಜೋ ತಮೋದಲ್ಲಿ ಹೀಗೆ ಬಂದು ಪಾತ್ರ ಅಭಿನಯಿಸ್ತಾರೆ. आत्मा ही बाप को याद करती है. बाप आते भी हैं कहते भी हैं ब्रह्मा तन का आधार लेता हूँ. ಬಾಬಾ ಹೇಳ್ತಾರೆ ಆತ್ಮನೇ ಇಲ್ಲಿ ತಂದೆಯನ್ನು ನೆನಪು ಮಾಡ್ತದೆ, ತಂದೆ ಬರ್ತಾರೆ ಕೂಡ ಹೇಳ್ತಾರೆ ಬ್ರಹ್ಮನ ತನುವಿನ ಆಧಾರವನ್ನಾಗಿ ತಗೊಳ್ತೇನೆ. ಯಹ ಭಾಗ್ಯಶಾಲಿ ರಥ್, ಯಹ ಭಾಗ್ಯಶಾಲಿ ರಥ್, ಬಿಗರ್ ಆತ್ಮ ರಥ್ ತೊಡೆ ಹೋತಾ ಹೇ. ಇದು ಭಾಗ್ಯಶಾಲಿ ರಥ. ಆತ್ಮ ಇಲ್ಲದೆ ಬಾಬಾ ಹೇಳ್ತಿದ್ರೆ ರಥ ಇರೋಕ್ಕೆ ಸಾಧ್ಯನು? ಕೇವಲ ಅಭಿ ತುಂಬ ಬಚ್ಚೋं को समझा है यह है ज्ञान की वर्ष. ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಇದು ಜ್ಞಾನದ ಮಳೆ. ನಾಲೆಜ್ ಹೇ, इससे क्या होता है, ಜ್ಞಾನ ಇದೆ, ಇದರಿಂದ ಏನಾಗ್ತದೆ? पति दुनिया से पावन दुनिया बनती है. ಗಂಗಾ ಜಮುನಾ तो सत्युग में भी होते हैं. ಪತಿತ ಜಗತ್ತಿನಿಂದ ಪಾವನ ಜಗತ್ತಾಗ್ತದೆ. ಗಂಗಾ ಜಮುನಾ ಸತ್ಯುಗದಲ್ಲೂ ಇರ್ತಾರೆ. कहते ಶ್ರೀಕೃಷ್ಣ ಜಮುನಾ के कंठ पर ಖೇಲ್ ಪಾಲ್ ಕರ್ತೆ. ಹೇಳ್ತಾರೆ ಏನಂತ, ಶ್ರೀಕೃಷ್ಣ ಜಮುನಾ ನದಿಯ ದಡದಲ್ಲಿ ಆಟ ಪಾಠ ಮಾಡ್ತಿದ್ದ ಅಂತ.
इसी कोई बातें है ही नहीं तो सत्युग का प्रिंस है. ಬಾಬಾ ಹೇಳ್ತಾರೆ ಇಂಥ ಯಾವುದೇ ಮಾತಿಲ್ಲ. ಕೃಷ್ಣ ಸತ್ಯುಗದ ರಾಜಕುಮಾರ. ಬಹುತ್ ಅಚ್ಚಿ ರೀತಿ ಉनको ಸಂಭಾಲ ಜಾತಾ है क्योंकि फूल है ना. ಬಹಳ ಒಳ್ಳೆ ರೀತಿಯಲ್ಲಿ ಅವನು ಸಂಭಾಲನೆ ಮಾಡಬೇಕಾಗ್ತದೆ, ಯಾಕಂದರೆ ಹೂ ತಾನೇ ಅವನು. फूल कितने अच्छे सुंदर होते हैं, फूल से सब आकर खुशबू लेते. ಹೂ ಅಂದಾಗ ಅದೆಷ್ಟು ಒಳ್ಳೆ ಸುಗಂಧವನ್ನು ಕೊಡ್ತದೆ, ಸುಂದರವಾಗಿರ್ತದೆ. ಹೂವಿನಿಂದ ಎಲ್ಲರೂ ಬಂದು ಖುಷಿಯನ್ನು ತಗೊಳ್ತಾರೆ. ಕಾಂಟೋಂಕಿ ತೊಡೆ ಖುಷ್ಬೂ ಲೆಂಗೆ. ಬಾಬಾ ಹೇಳ್ತಾರೆ ಮುಳ್ಳಿಂದ ಯಾರಾದರೂ ಸುಗಂಧ ತಗೊಳ್ತಾರೇನು. अभी तो यह है कांटों की दुनिया. कांटों के जंगल को बाप आकर गार्डन ऑफ फ्लावर बनाते हैं, इसलिए उनका नाम बबुलनाथ भी रख दिया है. ಈಗಂತೂ ಮುಳ್ಳಿನ ಕಾಡಾಗಿದೆ. ಮುಳ್ಳಿನ ಕಾಡನ್ನು ತಂದೆ ಬಂದು ಹೂವಿನ ತೋಟ ಮಾಡ್ತಾರೆ, ಅದಕ್ಕೆ ಇದರ ಹೆಸರು ಬಬುಲ್ನಾಥ್. कांटों को बैठ फूल बनाते इसलिए महिमा गाते कांटों को फूल बनाने वाले बाबा. ಮುಳ್ಳಿದ್ದವ್ರನ್ನ ಬಂದು ಹೂ ಮಾಡ್ತಾರೆ, ಅದಕ್ಕೆ ಮಹಿಮೆ ಗಾಯನ ಮಾಡಲಾಗ್ತದೆ. ಮುಳ್ಳಿದ್ದವ್ರನ್ನ ಹೂ ಮಾಡುವಂಥ ತಂದೆ. अब तुम बच्चों का बाप के साथ कितना लव होना चाहिए. वो लौकिक बाप से तुमको गटर में डालते हैं. ಬಾಬಾ ಹೇಳ್ತಾರೆ ನೀವು ಮಕ್ಕಳಿಗೆ ಈ ತಂದೆ ಮೇಲೆ ಎಷ್ಟು ಪ್ರೀತಿ ಇರಬೇಕು. ಆ ಲೌಕಿಕ ಅಪ್ಪ ಮಕ್ಕಳನ್ನು ಗಟ್ರನಲ್ಲಿ ಹಾಕ್ತಾರೆ. ಯಾ ಬಾಪ್ 21 ಜನ್ಮೋं के लिए तुमको गटर से निकाल पावन बनाते. ಆದರೆ ಈ ತಂದೆ ನಮ್ಮನ್ನು 21 ಜನ್ಮ ಆ ಗಟ್ರನಿಂದ ಬಿಡಿಸಿ ಪವಿತ್ರ ಮಾಡ್ತಾರೆ. वह तुमको पतित बनाते हैं, तब तो लौकिक बाप होते भी पारलौकिक बाप को ಆತ್ಮ ಯಾದ್ ಕರ್ತಿ ಹೈ. ಅವ್ರು ನಿಮಗೆ ಪತಿತರನ್ನಾಗಿ ಮಾಡ್ತಾರೆ. ಆವಾಗ ಲೌಕಿಕ ಅಪ್ಪ ಇದ್ರೂ ಕೂಡ ಪಾರಲೌಕಿಕ ತಂದೆಯನ್ನು ನಾವು ಆತ್ಮ ನೆನಪು ಮಾಡ್ತಾ ಇರ್ತೇವೆ. ಅಭಿ ತುಮ್ ಜಾನ್ತಿ ಹೋ ಆಧಾ ಕಲ್ ಬಾಪ್ ಕೋ ಯಾದ್ ಕರ್ನಾ ಬಾಪ್ ಆತೆ ಬಿ ಜರೂರ್ ಹೈ. ಇದು ಕೂಡ ನಿಮ್ಮ ಮಕ್ಕಳು ತಿಳ್ಕೊಂಡಿದ್ದೀರಿ. ಅರ್ಧ ಕಲ್ಪ ತಂದೆಯನ್ನು ನೆನಪು ಮಾಡ್ತಾ ಇರಿ. ಮಾಡಿದ್ವಿ ಮತ್ತೆ ನಾವು ನೆನಪು. ಅಭಿ ತುಮ್ ಜಾನ್ತಿ ಹೋ ಆಧಾ ಕಲ್ ಬಾಪ್ ಕೋ ಯಾದ್ ಕಿಯಾ ಹೈ, ಬಾಪ್ ಆತೆ ಬಿ ಜರೂರ್ ಹೈ. ಶಿವ ಜಯಂತಿ ಮನಾತೆ ಹೇನು. ಈಗ ನೀವು ತಿಳ್ಕೊಂಡಿದ್ದೀರಾ, ಅರ್ಧ ಕಲ್ಪ ತಂದೆಯನ್ನು ನೆನಪು ಮಾಡಿದ್ವಿ. ತಂದೆ ಅವಶ್ಯವಾಗಿ ಬರ್ತಾರೆ. ಶಿವ ಜಯಂತಿ ಮಾಡ್ತೀವಿ ತಾನೆ. तुम जानती हो हम बेहद के बाप के बच्चे हैं, अभी हमारा संबंध उनसे भी है तो लौकिक से भी है. ನೀವು ತಿಳ್ಕೊಂಡಿದ್ದೀರಾ ನಾವು ಬೇಹದ್ದಿನ ತಂದೆಯ ಮಗುವಾಗಿದ್ದೇವೆ. ಈಗ ನಮ್ಮ ಸಂಬಂಧ ಅವ್ರಿಗಿಂತಲೂ ಲೌಕಿಕಗಿಂತಲೂ ಅಂದರೆ ಈಗ ನಮ್ಮ ಸಂಬಂಧ ಬಾಬನ ಜೊತೆಗೂ ಇದೆ, ಲೌಕಿಕ ಸಂಬಂಧ ಜೊತೆಗೂ ಇದೆ. ಪಾರಲೌಕಿಕ ಬಾಪ್ ಕೋ ಯಾದ್ ಕರ್ನೆ ಸೆ ತುಮ್ ಪಾವನ್ ಬನೆಂಗೆ. ಪಾರಲೌಕಿಕ ತಂದೆಯನ್ನು ನೆನಪು ಮಾಡೋದ್ರಿಂದ ನೀವು ಪಾವನ ಆಗ್ತೀರಾ. ಆತ್ಮ ಜಾನ್ತಿ ಹೇ ವ ಹಮಾರ ಲೌಕಿಕ ಅವ್ರ ಪಾರಲೌಕಿಕ ಬಾಪೆ. ಆತ್ಮನೂ ತಿಳ್ಕೊಂಡಿದೆ ಅವ್ರು ನಮ್ಮ ಲೌಕಿಕ, ಇವರು ಪಾರಲೌಕಿಕ ತಂದೆ. ಭಕ್ತಿ ಮಾರ್ಗ ಮೇ ಭಿ ಯೇ ಆತ್ಮ ಜಾನ್ತಿ ಹೇ. ತಬ್ ತೋ ಕಹತೆ ಹೇ ಹೇ ಭಗವಾನ್ ಓ ಗಾಡ್ ಫಾದರ್. ಭಕ್ತಿ ಮಾರ್ಗದಲ್ಲಿ ಆತ್ಮ ತಿಳ್ಕೊಂಡಿದೆ, ಅದಕ್ಕೇ ಕರೀತದೆ ನೋಡಿ ಹೇ ಭಗವಂತ, ಓ ಗಾಡ್ ಫಾದರ್ ಅಂತ ಹೇಳಿ. ಅವಿನಾಶಿ ಫಾದರ್ ಕೋ ಯಾದ್ ಕರ್ತೆ ಹೇ, ಬಾಪ್ ಪಾಕರ್ ಹೆವಿನ್ ಸ್ಥಾಪನೆ ಕರ್ತೆ ಹೇ. ಅವಿನಾಶಿಯಾದ ತಂದೆಯನ್ನು ನೆನಪು ಮಾಡ್ತಾರೆ, ಆ ತಂದೆ ಬಂದು ಸ್ವರ್ಗ ಸ್ಥಾಪನೆ ಮಾಡ್ತಾರೆ. यह किसको पता नहीं है. ಶಾಸ್ತ್ರೋं में तो युग की आयु भी बहुत लंबी चौड़ी लिख दी है. ಇದು ಯಾರಿಗೂ ಗೊತ್ತೇ ಇಲ್ಲ. ಶಾಸ್ತ್ರದಲ್ಲಿಯೂ ಕೂಡ ಯುಗದ ಆಯುಷ್ಯವನ್ನು ಬಹಳ ಉದ್ದ ಅಗಲ ಮಾಡಿಬಿಟ್ರು. ये किसके ख्याल में नहीं आता कि बाप आते ही है पतितों को पावन बनाने. ಯಾರಿಗೂ ಈ ವಿಚಾರನೂ ಬರೋದಿಲ್ಲ. ಬಾಬಾ ಬರೋದೇ ಪತಿತರನ್ನು ಪಾವನ ಮಾಡಲಿಕ್ಕೆ. ಬಾಬಾ ಹೇಳ್ತಾರೆ ಇದು ಯಾರ ವಿಚಾರದಲ್ಲೂ ಕೂಡ ಬರಲ್ಲ ನೋಡಿ. ತಂದೆ ಬರೋದೇ ಪತಿತರನ್ನು ಪಾವನ ಮಾಡಲಿಕ್ಕೆ. ಅಂದಮೇಲೆ ಅವಶ್ಯವಾಗಿ ಸಂಗಮಿಗದಲ್ಲೇ ಬರ್ತಾರೆ ತಾನೆ. ಕಲ್ಪ ಕಿ ಆಯು ಲಾಖೋ ವರ್ಷ ಲಿಖ್ ಮನುಷ್ಯಂಕೋ ಬಿಲ್ಕುಲ್ ಘೋರ ಅಂಧಿಯಾರಿ ಮೇ ಡಾಲ್ ದಿಯಾ. ಕಲ್ಪದ ಆಯುಷ್ಯವನ್ನು ಲಕ್ಷಾಂತರ ವರ್ಷ ಅಂತ ಬರೆದು ಮನುಷ್ಯರು ಬಿಲ್ಕುಲ್ ಘೋರವಾದ ಅಂಧಕಾರದಲ್ಲಿ ಹಾಕಿಬಿಟ್ರು. ಧಕ್ಕೆ ಖಾತೆ ರಾತೆ ಹೇ ಬಾಪ್ಕೋ ಪಾನೆ ಕಿಲೆ. ಪೆಟ್ಟು ತಿಂತಾ ಇರ್ತಾರೆ ನೋಡಿ. ಇವತ್ತಿಗೂ ತಂದೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಕಷ್ಟಪಡ್ತಾರೆ. ಕತೆ ಜೋ ಬಹುತ್ ಭಕ್ತಿ ಕರ್ತೆ ಹೇ ತೋ ಭಗವಾನ್ ಮಿಲ್ತಾ ಹೇ. ಹೇಳ್ತಾರೆ ನೋಡಿ, ಯಾರು ಭಾಳ ಭಕ್ತಿ ಮಾಡ್ತಾರೋ ಅವ್ರಿಗೆ ಪರಮಾತ್ಮ ಸಿಗ್ತಾನೆ ಅಂತ. सबसे ಜಾಸ್ತಿ ಭಕ್ತಿ करने वाले को जरूर पहले मिलना चाहिए. ಎಲ್ಲಕ್ಕಿಂತ ಮೊದಲಿಗೆ ಭಕ್ತಿ ಮಾಡಿದ್ದಾರೆ ಅಂದಮೇಲೆ ಅವ್ರಿಗೆ ಪರಮಾತ್ಮನು ಮೊದಲಿಗೆ ಸಿಗಬೇಕಲ್ವ. ಬಾಪ್ ने हिसाब भी बताया है, सबसे पहले भक्ति तुम करते हो. ಬಾಬಾ ಲೆಕ್ಕ ಮಾಡಿ ಹೇಳ್ತಾರೆ ಎಲ್ಲಕ್ಕಿಂತ ಮೊದಲು ಭಕ್ತಿ ನೀವು ಮಾಡ್ತೀರಾ. तो तुमको ही पहले पहले भगवान द्वारा ज्ञान मिलना चाहिए, फिर तुम ही नई दुनिया में राज्य करो. ಬಾಬಾ ಹೇಳ್ತಾರೆ ನಿಮಗೇ ಮೊದಲಿಗೆ ಭಗವಂತನ ಮೂಲಕ ಜ್ಞಾನ ಸಿಗ್ತದೆ. ಯಾರಿಲ್ಲಿ ಪುರುಷಾರ್ಥ ಮಾಡ್ತಿರೋ ಅವ್ರು ಹೋಗಿ ಹೊಸ ಜಗತ್ತಿನಲ್ಲಿ ರಾಜ್ಯ ಆಳಿ ಅಂತಾರೆ ಬಾಬಾ. बेहद का बाप तुम बच्चों को ज्ञान देते हैं, उसमें तकलीफ़ की कोई बात नहीं. ಬೇಹದ್ದಿನ ತಂದೆ ನಾವು ಮಕ್ಕಳಿಗೆ ಇಲ್ಲಿ ಜ್ಞಾನ ರತ್ನ ಕೊಡ್ತಿದ್ರೆ ಇಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ. बाप कहते तुमने आधा कल भक्ति किया, सुख में तो कोई याद करते ही नहीं.
ಬಾಬಾ ಹೇಳ್ತಾರೆ, ನೀವು ಅರ್ಧ ಕಲ್ಪ ಭಕ್ತಿ ಮಾಡಿದ್ರಿ, ಸುಖದಲ್ಲಿ ಯಾರೂ ನನ್ನ ನೆನಪು ಮಾಡೋದೇ ಇಲ್ಲ. ಅಂತ್ ಮೇ ಜಬ್ ದುಃಖಿ ಹೋ ಜಾತೆ ಹೇ ತಬ್ ಬಾಪ್ ಹಮ್ ಆಕರ್ ಸುಖಿ ಬನಾತೆ. ಕೊನೆಯಲ್ಲಿ ಯಾವಾಗ ದುಃಖಿಗಳಾಗ್ತೀವಲ್ಲ ಆವಾಗ ಪರಮಾತ್ಮ ಬಂದು ನಮ್ಮ ದುಃಖವನ್ನು ದೂರ ಮಾಡ್ತಾರೆ, ಸುಖಿಗಳನ್ನಾಗಿ ಮಾಡ್ತಾರೆ. ಅಭಿ ತುಮ್ ಬಹುತ್ ಬಡೆ ಆದ್ಮಿ ಬಂತೆ ಹೋ, देखो चीफ मिनिस्टर प्राइम मिनिस्टर आदि के बंगले कितने फर्स्ट क्लास होते हैं. ಈಗ ನೀವು ಭಾಳ ದೊಡ್ಡ ವ್ಯಕ್ತಿಗಳಾಗ್ತೀರ ನೋಡಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಇವ್ರದ್ದೆಲ್ಲ ಬಂಗ್ಲೆ ಎಷ್ಟು ಫಸ್ಟ್ ಕ್ಲಾಸ್ ಇರ್ತದೆ. ವहाँ फिर ಗಾಯೆ ಆದಿ ಸಾರಾ ಫರ್ನಿಚರ್ ಐಸಾ ಫಸ್ಟ್ ಕ್ಲಾಸ್ ಹೋಗ, ಮತ್ತಲ್ಲಿ ಆಕಳುಗಳು ಹಾಗೆ ಫರ್ನಿಚರ್ ಎಲ್ಲ ಫಸ್ಟ್ ಕ್ಲಾಸ್ ಇರ್ಬೋದಂತಾರೆ ಬಾಬಾ. ತುಮಕೂತು ಕಿತ್ನೆ ಬಡೆ ಆದ್ಮಿ ಬಂತೆ ಹೋ, ನೀವಂತೂ ದೇವತೆಗಳಾಗೋದೆ ಅಂದ್ರೆ ಏನು ಕಡಿಮೆನಾ, ಎಂಥ ದೊಡ್ಡ. ಬಾಬಾ ಹೇಳ್ತಾರೆ, ನೀವು ಎಷ್ಟು ದೊಡ್ಡ ವ್ಯಕ್ತಿಗಳಾಗ್ತೀರಾ. ದೈವಿ ಗುಣವಾಲೆ ದೇವತಾ ಸ್ವರ್ಗಕ್ಕೆ ಮಾಲೀಕ್ ಬಂತೆ ಹೋ, ದೈವಿ ಗುಣವುಳ್ಳಂಥ ದೇವತೆಗಳು ಸ್ವರ್ಗದ ಮಾಲೀಕರಾಗ್ತೀರ. ವಾ ತುಮಾರಿಲಿ ಮಹಲ್ ಬಿ ಹೀರೆ ಜವಾರತೋಂಕೆ ಹೊತ್ತೆ, ಅಲ್ಲಿ ನಿಮಗೋಸ್ಕರ ಮಹಲು ಕೂಡ ವಜ್ರ ವೈಡೂರ್ಯಗಳದ್ದೇ ಆಗಿರ್ತದೆ. ವಾ ತುಮಾರ ಫರ್ನಿಚರ್ ಸೋನೆಕ್ಕೆ ಜಡಿತ್ ಕಾ ಫಸ್ಟ್ ಕ್ಲಾಸ್ ಹೋಗ, ಅಲ್ಲಿ ನಿಮ್ಮ ಫರ್ನಿಚರ್ ಬಾಬಾ ಹೇಳ್ತಾರೆ ಚಿನ್ನದ ಲೇಪನ ಮಾಡಿರೋದು ಫಸ್ಟ್ ಕ್ಲಾಸ್ ಇರ್ತದೆ. ಯಾ ತೋ झूले आदि सब बेगरी है, वहाँ तो ಫಸ್ಟ್ ಕ್ಲಾಸ್ ಹೀರೆ ಜವಾರತೋಂ ಕಿ ಸಬ್ ಚೀಸೆ ಹೋಂಗೆ. ಇಲ್ಲೆಲ್ಲ ಉಯ್ಯಾಲೆ ಇರ್ತವೆ ನೋಡಿ, ಎಲ್ಲ ಸಾಧಾರಣ. ಅಲ್ಲಿ ಫಸ್ಟ್ ಕ್ಲಾಸ್ ವಜ್ರ ವೈಡೂರ್ಯಗಳದ್ದೆಲ್ಲ ವಸ್ತು ಇರ್ತದೆ. ಯಹ ರುದ್ರಜ್ಞಾನ ಯಜ್ಞ, ಶಿವಕ್ಕೆ ರುದ್ರ ಬಿ ಕತೆ, ಇದು ರುದ್ರಜ್ಞಾನ ಯಜ್ಞ, ಶಿವನ ರುದ್ರ ಅಂತಲೂ ಕೂಡ ಹೇಳ್ತಾರೆ. ಜ ಭಕ್ತಿ ಪೂರಿ ಹೋತಿ ತೋ ಫಿರ್ ಭಗವಾನ್ ರುದ್ರಜ್ಞ ರಚತೆ ಹೇ. ಯಾವಾಗ ಭಕ್ತಿ ಪೂರ್ಣ ಆಗ್ತದೆ ಆವಾಗ ಭಗವಂತ ರುದ್ರ ಯಜ್ಞವನ್ನು ರಚನೆ ಮಾಡ್ತಾರೆ. ಸತ್ಯುಗ್ ಮೇ ಯಜ್ಞ ಅಥವಾ ಭಕ್ತಿ ಕಿ ಬಾತಿ ನೈ, ಸತ್ಯುಗದಲ್ಲಿ ಯಜ್ಞನೋ ಅಥವಾ ಭಕ್ತಿಯ ಮಾತೇ ಇರೋದಿಲ್ಲ. ಈ ಸಮಯ ಬಾಪ್ ಯಾ ಅವಿನಾಶಿ ರುದ್ರ ಜ್ಞಾನ ಯಜ್ಞ ರಚನೆ ಹೇ, ಜಿಸ್ಕಾ ಫಿರ್ ಬಾದ್ ಮೇ ಗಾಯನ್ ಚಲ್ತಾ ಹೈ. ಈ ಸಮಯದಲ್ಲಿ ತಂದೆ ಈ ಅವಿನಾಶಿ ರುದ್ರಜ್ಞಾನ ಯಜ್ಞವನ್ನು ಸ್ಥಾಪನೆ ಮಾಡ್ತಾರೆ, ನಂತರ ಇದು ಗಾಯನ ಮಾಡಲ್ಪಡ್ತದೆ. ಭಕ್ತಿ ಸದೈವ್ ತೋ ನೈ ಚಲ್ತಿ रहेगी, ಭಕ್ತಿ और ಜ್ಞಾನ, ಭಕ್ತಿ ಸದಾ ನಡೆಯೋದಿಲ್ಲ ಅಂತಾರೆ ಬಾಬಾ. ಭಕ್ತಿ ಮತ್ತು ಜ್ಞಾನ, भक्ति है रात, ज्ञान है दिन. बाप आकर दिन बनाते हैं तो बच्चों का बाप के साथ कितना लव होना चाहिए. ಭಕ್ತಿ ಅಂದರೆ ರಾತ್ರಿ, ಜ್ಞಾನ ಅಂದರೆ ಹಗಲು. ತಂದೆ ಬಂದು ಹಗಲು ಮಾಡ್ತಾರೆ ಅಂದಾಗ ಮಕ್ಕಳಿಗೆ ತಂದೆ ಜೊತೆ ಎಷ್ಟು ಪ್ರೀತಿ ಇರಬೇಕು ಹೇಳಿ. ಬಾಬಾ ಹಮ್ಕೋ ವಿಶ್ವ ಕಾ ಮಾಲೀಕ್ ಬನಾತೆ, ಮೋಸ್ಟ್ ಬಿಲಿವೆಡ್ ಬಾಬಾ ಹೇ. ಬಾಬಾ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ, ಭಾಳ ನಂಬಿಕಸ್ತ ನಮ್ಮ ಬಾಬಾ. ಉನ್ಸೆ ಜ್ಯಾದಾ ಪ್ಯಾರಿ ವಸ್ತು ಕೋಯಿ ಹೋ ನ ಸಕೆ, ಅದರಂಥ ಪ್ರಿಯವಾದ ವಸ್ತು ಇನ್ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಆದಾ ಕಲ್ಪ ಸೆ ಯಾದ್ ಕರ್ತೆ ಆಯ್ ಹೋ ಬಾಬಾ ಆಕರ್ ಹಮಾರೆ ದುಃಖ. ಬಾಬಾ ಹೇಳ್ತಾರೆ, ಅರ್ಧ ಕಲ್ಪದಿಂದ ನೆನ್ಪು ಮಾಡ್ತಾ ಬಂದ್ರಿ, ಬಾಬಾ ಆಕರ್ ಹಮಾರೆ ದುಃಖ ಹರೋ ಬಾಪ್ ಆಯ್ ಹೇ. ಬಾಬಾ ನೀನು ಬಂದು ನಮ್ಮ ದುಃಖ ದೂರ ಮಾಡು. ಈಗ ಬಾಬಾ ಬಂದಿದ್ದಾರೆ. ಸಮझाते ತುಮಕೋ ಅಪನೆ ಗೃಹಸ್ಥ ವ್ಯವಹಾರ ಮೇ ತೋ ರಹನಾ ಹಿ ಹೈ. ಬಾಬಾ ಇಲ್ಲಿ ಹೇಳ್ತಾರೆ, ಮಕ್ಕಳೇ ನೀವು ನಿಮ್ಮ ಗೃಹಸ್ಥ ವ್ಯವಹಾರದಲ್ಲಂತೂ ಇರಲೇಬೇಕು. ಯಾ ಬಾಬಾ ಪಾಸ್ ಕहाँ तक बैठेंगे, ಬಾಪ್ ಕೆ ಸಾಥ್ ತೋ ಪರಂಧಾಮ್ ಮೇ ಹಿ ರಹ ಸಕ್ತೆ ಹೇ. ಬಾಬಾ ಏನು ಹೇಳ್ತಾರೆ ನೋಡಿ, ಇಲ್ಲಿ ಎಲ್ಲಿವರೆಗಂತ ಇಲ್ಲೇ ಇರ್ತೀರಾ, ಬಾಬನ ಜೊತೆಗೆ ಪರಂಧಾಮದಲ್ಲೂ ನೀವು ಇರ್ಬೋದಲ್ಲಿ. ಯಹ ಇತನೇ ಸಬ್ ಬಚ್ಚೆ ತೋ ನೈ ರಹ ಸಕ್ತೆ, ಟೀಚರ್ ಸವಾಲ್ ಕೈಸೆ ಪೂಛೆಂಗೆ. ಇಲ್ಲಿ ಎಲ್ಲರೂ ಒಟ್ಟಿಗೆ ಒಂದೇ ರೀತಿ ಬಂದಿರಲಿಕ್ಕೆ ಸಾಧ್ಯ ಇಲ್ಲ. ಟೀಚರ್ ಪ್ರಶ್ನೆ ಹೆಂಗೆ ಕೇಳೋದು, लाउड स्पीकर पर रिस्पॉन्ड कैसे दे सकेंगे, इसलिए थोड़े थोड़े स्टूडेंट को पढ़ाते हैं. ಲೌಡ್ ಸ್ಪೀಕರ್ ಇಟ್ಕೊಂಡು ಅದಕ್ಕೆ ಪ್ರತಿಕ್ರಿಯೆ ಹೆಂಗೆ ಕೊಡೋದು ಅಂತಾರೆ ಬಾಬ್. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಓದಿಸಲಾಗ್ತದೆ. ಕಾಲೇಜ್ तो बहुत होते हैं, फिर सबके इम्तिहान होते हैं, ಲಿಸ್ಟ್ ನಿಕಲ್ತಿ है. ಕಾಲೇಜ್ ಭಾಳ ಇರ್ತವೆ ನೋಡಿ, ಅಲ್ಲಿ ಪರೀಕ್ಷೆ ನಡೀತದೆ, ನಂತರ ಅಲ್ಲಿ ಲಿಸ್ಟ್ ತೆಗಿತಾರೆ. यहाँ तो एक ही बाप पढ़ाते हैं, यह भी समझाना चाहिए दुख के सिमरण उस पारलौकिक बाप का करते हैं. ಇಲ್ಲಿ ಒಬ್ಬ ತಂದೆನೇ ನೆನಪು ಮಾಡಬೇಕು, ಒಂದೇ ಒಬ್ಬ ತಂದೆನೇ ನಮಗಿಲ್ಲಿ ಓದಿಸೋದು, ಇದು ಕೂಡ ತಿಳಿಸ್ಕೊಡ್ಬೇಕು. ದುಃಖದಲ್ಲಿ ಎಲ್ಲರೂ ನೆನಪು ಮಾಡ್ತಾರೆ, ಆ ಪಾರಲೌಕಿಕ ತಂದೆಯನ್ನು ನೆನಪು ಮಾಡ್ತಾರೆ ಎಲ್ಲರೂ. अब यह बाप आया हुआ है, ಮಹಾಭಾರಿ ಲಡಾಯಿ भी सामने खड़ी है. ಈಗ ಬಾಬಾ ಬಂದಿದ್ದಾರೆ, ಮಹಾಭಾರಿ ಯುದ್ಧ ಎದುರುಗಡೆ ಇದೆ. वह समझते महाभारत लड़ाई में श्री कृष्ण आया ಯತ ಹೋ ನ ಸಕೆ. ಅವರೇನು ತಿಳ್ಕೊಂಡಿದ್ದಾರೆ ಅಂದರೆ ಮಹಾಭಾರತದ ಯುದ್ಧದಲ್ಲಿ ಶ್ರೀಕೃಷ್ಣ ಬಂದ, ಹಾಗಂತೂ ಇರಲಿಕ್ಕೆ ಸಾಧ್ಯ ಇಲ್ಲ. ಬಿಚಾರೆ ಮುಂಜೆ ಹುಯೆ ಹೇನ ಫಿರ್ ಬಿ ಕೃಷ್ಣ ಕೃಷ್ಣ ಯಾದ್ ಕರ್ತಿರತ್ತೆ. ಪಾಪ ಅವರಿಗೆ ಪ್ರಶ್ನೆಗೆ ಉತ್ತರ ಸಿಗ್ತಿಲ್ಲ. ಇವತ್ತು ಒಬ್ಬೊಬ್ಬರು ಒಂದೊಂದು ಹೇಳ್ತಿದ್ದಾರೆ. ಯಾರನ್ನ ನಂಬೋದಪ್ಪ ನಾವು, ಯಾರು ಹೇಳಿದ್ದು ಸರಿ ಅಂತ ಗೊಂದಲದಲ್ಲಿದ್ದಾರೆ. ಆದರೂ ಕೂಡ ಕೃಷ್ಣ ಕೃಷ್ಣ ಅಂತಿರ್ತಾರೆ. अब मोस्ट बिलीवेड ಶಿವ್ ಬಿ ಹೇ ತು ಕೃಷ್ಣ ಬಿ ಹೇ. ಈಗ ಭಾಳ ನಂಬಿಗಸ್ತ ಶಿವಬಾಬನೂ ಇದ್ದಾರೆ, ಕೃಷ್ಣನೂ ಇದ್ದಾರೆ.
परंतु वह है निराकार, वह है साकार। निराकार बाप सब आत्माओं का बाप है, ಆದರೆ ಅವರು ನಿರಾಕಾರ, ಇವರು ಸಾಕಾರ. ನಿರಾಕಾರ ತಂದೆ ಎಲ್ಲ ಆತ್ಮಗಳಿಗೆ ತಂದೆ. ಹೈ ದೋನೋ ಮೋಸ್ಟ್ ಬಿಲಿವೆಡ್. ಶ್ರೀಕೃಷ್ಣ ಬಿ ವಿಶ್ವಕ ಮಾಲೀಕ ಐನಾ. ಬಾಬಾ ಹೇಳ್ತಾರೆ ಹಾಗೆ ನೋಡಿರಿ ಇಬ್ಬರು ನಂಬಿಗಸ್ತ್ರೆ. ಶ್ರೀಕೃಷ್ಣನು ಕೂಡ ವಿಶ್ವದ ಮಾಲೀಕ ಇದ್ದ ಅಲ್ವಾ. ಅಭಿ ತುಮ್ ಜಡ್ಜ್ ಕರ್ ಸಕ್ತೆ ಹೋ ಜಾಸ್ತಿ ಪ್ಯಾರ ಕೌನ್. ಈಗ ನೀವೇ ನಿರ್ಣಯ ತಗೊಳ್ಬೋದು ಎಲ್ಲಕ್ಕಿಂತ ಜಾಸ್ತಿ ಪ್ರಿಯರಾದವರು ಯಾರು. ಶಿವಬಾಬಾ ಹೀ ತೋ ಐಸಾ ಲಾಯಕ್ ಬನಾತೆ ಹೇನ. ಶಿವಬಾಬಾನೇ ಈ ರೀತಿ ಯೋಗ್ಯರನ್ನಾಗಿ ಮಾಡ್ತಾರಲ್ವ. श्री कृष्ण क्या करते हैं, बाप ही तो उनको ऐसा बनाते हैं, तो गायन भी ಜಾಸ್ತಿ उस बाप का होना चाहिए. ಶ್ರೀಕೃಷ್ಣ ಏನು ಮಾಡ್ತಾನೆ, ತಂದೆನೇ ಅವ್ರನ್ನ ಈ ರೀತಿ ಮಾಡ್ತಾರೆ, ಗಾಯನೂ ಜಾಸ್ತಿ ತಂದೆದೇ ಇರಬೇಕು ತಾನೆ. ಶಂಕರ್ ಕಾ ಡಾನ್ಸ್ ದಿಕ್ಕಾತೆ, ವಾಸ್ತವ ಮೇ ಡಾನ್ಸ್ ಆದಿಕ್ಕಿತ್ತು ಬಾತಿನೇ. ಶಂಕರ್ನ ಡಾನ್ಸ್ ತೋರಿಸ್ತಾರೆ ನೋಡಿ, ವಾಸ್ತವದಲ್ಲಿ ಡ್ಯಾನ್ಸಿನ ಮಾತೇ ಇಲ್ಲ. ಬಾಪ್ನೇ ಸಮಜಾಯೆ ತುಮ್ ಸಹ ಪಾರ್ವತಿಯ ಹೋ. ಬಾಬಾ ಇಲ್ಲಿ ಏನು ತಿಳಿಸ್ಕೊಡ್ತಾರೆ, ಮಕ್ಕಳೇ ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಾ. ಯ ಶಿವ ಅಮರನಾಥ್ ತುಮಕೋ ಕಥಾ ಸುನಾ ರಹೆ ಹೇ. ಈ ಶಿವ ಅಮರನಾಥ್ ನಿಮಗೆ ಕತೆ ಹೇಳ್ತಿದ್ದಾರೆ. ವಹೇ ವೈಸ್ಲೆಸ್ ವರ್ಲ್ಡ್, ವಿಕಾರ ಕಿ ಬಾತ್ ನಹಿ. ಬಾಬಾ ಹೇಳ್ತಾರೆ ಅದು ನಿರ್ವಿಕಾರಿ ಜಗತ್ತು, ಅಲ್ಲಿ ವಿಕಾರದ ಮಾತಿಲ್ಲ. ಬಾಪ್ ವಿಕಾರಿ ದುನಿಯಾ ತೋಡೇ ರಚೆಂಗೆ, ವಿಕಾರ ಮೇ ದುಃಖ ಹೈ. ಬಾಬಾ ವಿಕಾರದ ಜಗತ್ತನ್ನು ರಚನೆ ಮಾಡ್ತಾರೇನು, ವಿಕಾರದಲ್ಲಿಯೇ ದುಃಖ ಇದೆ. ಮನುಷ್ಯ ಹಠಯೋಗಾದಿ ಬಹುತ್ सीखते हैं, गुफाओं में जाकर बैठते हैं, आग से भी चले जाते हैं, रिद्धि सिद्धि भी बहुत है. ಮನುಷ್ಯರು ನೋಡಿ ಹಠಯೋಗವನ್ನೆಲ್ಲ ಭಾಳಷ್ಟು ಕಲಿತಾರೆ, ಗುಹೆಗಳಲ್ಲಿ ಹೋಗಿ ಕುತ್ಕೊಳ್ತಾರೆ, ಬೆಂಕಿಯಲ್ಲಿ ನಡೀತಾರೆ, ರಿದ್ಧಿ ಸಿದ್ಧಿನೂ ಭಾಳಷ್ಟು ನಡೀತದೆ. ಜಾದೂಗರಿ ಸೆ ಬಹುತ್ ಚೀಜೋं को निकालते हैं. ಜಾದೂ ಮಾಡಿ ಭಾಳಷ್ಟು ವಸ್ತುಗಳನ್ನು ತೆಗಿತಾರೆ ಹೊರಗೆ. ಭಗವಾನ್ को भी जादूगर रत्नागर सौदागर कहते हैं. भगवान को भी जादूगर रत्नागर सौदागर कहते हैं. तो जरूर चैतन्य है ना. ಪರಮಾತ್ಮನಿಗೆ ಮಹಿಮೆ ಮಾಡ್ತೇವೆ ನಾವು, ಜಾದೂಗರ್, ರತ್ನಾಗರ್, ಸೌದಾಗರ್ ಅಂತೇಳಿ. ಅಂದರೆ ಅವಶ್ಯಕ ಚೈತನ್ಯದಲ್ಲಿ ಇದ್ದಾರಲ್ವ. कहते भी है मैं आता हूँ, जादूगर है ना. ಮನುಷ್ಯ ಕೋ ದೇವತಾ ಬೆಗ್ಗರ್ ಸೆ ಪ್ರಿನ್ಸ್ ಬನಾತೆ ತೋ ಐಸಾ ಜಾದಾ ಹೇಳ್ತಾರೆ ಬಾಬಾ. ನಾನು ಬರ್ತೀನಿ ಅಂದರೆ ಜಾದೂಗರ್ ಅಲ್ವಾ, ಮನುಷ್ಯರನ್ನು ದೇವತೆ ಬೆಗ್ಗರ್ ಟು ಪ್ರಿನ್ಸ್ ಮಾಡ್ತೀನಿ ನಾನು. ಐಸಾ ಜಾದೂ ಕಬಿ ದೇಖಾ. ನೋಡಿ ಬೆಗ್ಗರ್ ಇದ್ದವ್ರನ್ನ ಪ್ರಿನ್ಸ್ ಮಾಡ್ತಾರೆ ಅಂದರೆ ಇಂಥ ಜಾದೂ ನೀವೆಲ್ಲಾದರೂ ನೋಡಿದ್ರಾ ಅಂತ ಬಾಬಾ ನಾವು ಮಕ್ಕಳಿಗೆ ಕೇಳ್ತಾರೆ. अच्छा मीठे मीठे सिखिलादे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार, गुड मॉर्निंग, नमस्ते नमस्ते नमस्ते. बाबा गुड मॉर्निंग. धारणा के लिए मुख्य सार, फूलों के बगीचे में चलना है, इसलिए खुशबूदार फूल बनना है, किसी को भी दुख नहीं देना है, एक पारलौकिक बाप से सर्व संबंध जोड़ने हैं. ಬಾಬಾ ಇಲ್ಲಿ ಹೇಳ್ತಾರೆ ಹೂವಿನ ತೋಟಕ್ಕೆ ಹೋಗಬೇಕು ಅಂದರೆ ಸುಗಂಧ ಭರಿತ ಹೂ ಆಗಬೇಕು, ಯಾರಿಗೂ ಕೂಡ ದುಃಖ ಕೊಡಬಾರ್ದು. ಒಬ್ಬ ಪಾರಲೌಕಿಕ ತಂದೆ ಹತ್ರ ಸರ್ವ ಸಂಬಂಧ ಜೋಡಿಸ್ಕೋಬೇಕು. सेकंड, शिव बाबा प्यारे से प्यारा है, उस एक को ही प्यार करना है, ಸುಖದಾತ ಬಾಪ್ ಕೋ ಯಾದ್ ಕರ್ನಾ ಹೈ. ಶಿವಬಾಬಾ ಎಲ್ಲಕ್ಕಿಂತ ಪ್ರಿಯ ಆದಂಥವರು, ಆ ಒಬ್ಬ ತಂದೆಯನ್ನು ಪ್ರೀತಿ ಮಾಡಬೇಕು, ಸುಖದಾತ ತಂದೆಯನ್ನು ನೆನಪು ಮಾಡಬೇಕು. वरदान, किसी की कमी कमज़ोरी को न देख, अपने गुण व शक्तियों का सहयोग देने वाले ಮಾಸ್ಟರ್ ದಾತಾ ಭವ. ಬಾಬಾ ವರದಾನ ಕೊಡ್ತಾರೆ, ಯಾರದೇ ಕುಂದು ಕೊರತೆಗಳನ್ನು ನೋಡದೆ ತಮ್ಮ ಗುಣ ಅಥವಾ ಶಕ್ತಿಗಳ ಸಹಯೋಗ ಕೊಡುವಂತಹ ಮಾಸ್ಟರ್ ದಾತಾ ಆಗಿರಿ. ಮಾಸ್ಟರ್ दाता वह है जो सदा इसी रूहानी भावना में रहते कि सर्व रूहें हमारे समान वर्षे के अधिकारी बन जाए. ಮಾಸ್ಟರ್ ದಾತಾ ಯಾರು ಅಂದರೆ ಯಾರು ಸದಾ ಈ ಆತ್ಮಿಕ ಭಾವನೆಯಲ್ಲಿ ಇರ್ತಾರೆ, ಸರ್ವ ಆತ್ಮಗಳು ನಮ್ಮ ಸಮಾನ ಆಸ್ತಿಗೆ ಅಧಿಕಾರಿಯಾಗಲಿ ಅಂತ. किसी की भी कमी कमज़ोरी को न देख, वे अपने धारणा किए हुए गुणों का शक्तियों का सहयोग देते हैं. ಯಾರದೇ ಕುಂದು ಕೊರತೆಗಳನ್ನು ನೋಡದೆ ತಮ್ಮ ಧಾರಣೆ ಅಂದರೆ ತಾವೇನು ಧಾರಣೆ ಮಾಡ್ಕೊಂಡಿರ್ತಾರೆ ಆ ಗುಣಗಳ ಶಕ್ತಿಗಳ ಸಹಯೋಗ ಕೊಡ್ತಾರೆ. ಯಾ ಐಸಾ ಹೈ ಹಿ ಇಸ್ ಭಾವನಾ ಕೆ ಬಜಾಯ್ मैं इसको भी बाप समान बनाऊं, यह शुभ भावना हो. ಇವರು ಇರೋದೇ ಹೀಗೆ, ಈ ಭಾವನೆಯ ಬದಲಿಗೆ ನಾನು ಇವರನ್ನು ಕೂಡ ತಂದೆ ಸಮಾನ ಮಾಡಬೇಕು, ಈ ಶುಭ ಭಾವನೆ ಇರಲಿ. साथ साथ यही श्रेष्ठ कामना हो कि यह सर्व आत्माएं कंगाल दुखी अशांत से सदा शांत सुख रूप माला माल बन जाए, तब कहेंगे मास्टर दाता. ಜೊತೆ ಜೊತೆಗೆ ಇದೇ ಶ್ರೇಷ್ಠ ಕಾಮನೆ ಇರಲಿ, ಈ ಸರ್ವ ಆತ್ಮಗಳೆಲ್ಲ ಇವತ್ತು ಕಂಗಾಲಾಗಿದ್ದಾರೆ, ದುಃಖಿಗಳಾಗಿದ್ದಾರೆ, ಅಶಾಂತಿಯಿಂದ ಅವರು ಸದಾ ಶಾಂತ
ಸುಖ ರೂಪದ ಮಾಲಾಮಾಲಾಗಲಿ ಅಂತ ಅವಾಗ ಹೇಳಲಾಗ್ತದೆ ಮಾಸ್ಟರ್ ದಾತ ಸ್ಲೋಗನ್ मनसा वाचा कर्मणा सेवा करने वाले ही निरंतर सेवादारी हैं, उनके हर श्वास में सेवा समाई हुई है. ಬಾಬಾ ಹೇಳ್ತಾರೆ ಮನಸಾ ವಾಚಾ ಕರ್ಮಣ ಸೇವೆ ಮಾಡುವಂಥವರೇ ನಿರಂತರ ಸೇವಾದಾರಿಯಾಗಿದ್ದಾರೆ. ಅವರ ಪ್ರತಿ ಶ್ವಾಸದಲ್ಲಿ ಸೇವೆ ಸಮಾವೇಶ ಆಗಿದೆ. ಅವ್ಯಕ್ತಿ ಇಶಾರೆ इस अव्यक्ति मास में बंधन मुक्त रह जीवन मुक्त स्थिति का अनुभव करो. ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ಮುಕ್ತರಾಗಿ जीवनमुक्त स्थितिಯ ಅನುಭವ ಮಾಡಿ. पहले अपनी देह से देह के संबंध से और पुरानी दुनिया की स्मृति से मुक्त बनो. ಬಾಬಾ ಹೇಳ್ತಾರೆ ಮೊದಲಿಗೆ ನೀವು ನಿಮ್ಮ ದೇಹದಿಂದ ದೇಹದ ಸಂಬಂಧದಿಂದ ಹಳೆಯ ಜಗತ್ತಿನ ಸ್ಮೃತಿಯಿಂದ ಫಸ್ಟ್ ಮುಕ್ತರಾಗಿರಿ. जब इस मुक्ति की अवस्था का अनुभव करेंगे तब मुक्त होने के बाद जीवन मुक्ति का अनुभव स्वतः होगा. ಯಾವಾಗ ಈ ಮುಕ್ತಿಯ ಅವಸ್ಥೆಯ ಅನುಭವ ಮಾಡ್ತಿರೋ ಆಗ ಮುಕ್ತ ಆದ ನಂತರ ಜೀವನ್ ಮುಕ್ತಿ ಅನುಭವ ಸ್ವತಃವಾಗಿ ಆಗ್ತದೆ. तो चेक करो जीवन में रहते हुए देह देह के संबंध और पुरानी दुनिया के आकर्षण से कहाँ तक मुक्त बने हैं. ಬಾಬಾ ಹೇಳ್ತಾರೆ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ, ಜೀವನದಲ್ಲಿರ್ತಾ ದೇಹ ದೇಹದ ಸಂಬಂಧ ಈ ಹಳೆ ಜಗತ್ತಿನ ಆಕರ್ಷಣೆಯಿಂದ ಎಲ್ಲಿವರೆಗೆ ನೀವು ಮುಕ್ತರಾಗಿದ್ದೀರಿ ಅಂತ. ಮುಖ್ಯವಾಗಿ ಬಾಬಾ ನಮಗಿಲ್ಲಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಚೌ बाबा
ಮನದಿ ನೆನೆವರು ಸೋದರರು, ಬಾಬಾ ಮನದಿ ನೆನೆವರು ಸೋದರರು. ಜೀವನ ಸಂತಸ ತುಂಬಿಹುದು, ಜೀವನ ಸಂತಸ ತುಂಬಿಹುದು, ಮನ ಶಾಂತಿ ಗೀತೆಯ ಹಾಡುವುದು, ಮನ ಶಾಂತಿ ಗೀತೆಯ ಹಾಡುವುದು. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ಮಾತನಾಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ವ್ಯರ್ಥ ಮಾತು ಕಟ್ಟು ಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ವ್ಯರ್ಥ ಮಾತು ಕಟ್ಟು ಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ.
ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಕೇಡು ನೋಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ, ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ. ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ನೆನಪು ಮಾಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ, ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಬಾಬಾ ನಾನು ನಿನ್ನನ್ನು ಕಂಡೆ ನನ್ನ ಪ್ರೀತಿಯ ಮುದ್ದಿನ ತಂದೆ, ಬಾಬಾ ನಾನು ನಿನ್ನನ್ನು ಕಂಡೆ ನನ್ನ ಪ್ರೀತಿಯ ಮುದ್ದಿನ ತಂದೆ. ನಿನ್ನ ಸ್ನೇಹಕ್ಕೆ ಮನಸೋತು ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ನಿನ್ನ ಸ್ನೇಹಕ್ಕೆ ಮನಸೋತು ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ, ಶಿಲೆಯಲ್ಲ ನೀನೆಂದು ಅರಿತುಕೊಂಡೆ. ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ, ಶಿಲೆಯಲ್ಲ ನೀನೆಂದು ಅರಿತುಕೊಂಡೆ. ಸಂಗಮಯುಗದಲ್ಲಿ ನಿನ್ನನ್ನು ಪಡೆದೆ, ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ಸಂಗಮ ಯುಗದಲ್ಲಿ ನಿನ್ನನ್ನು ಪಡೆದೆ, ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ.
ಬ್ರಹ್ಮನ ರಥದಲ್ಲಿ ನಿನ್ನನ್ನು ಕಂಡೆ, ನಿನ್ನಯ ನೋಟದಿ ಪ್ರೇಮವ ಕಂಡೆ. ಬ್ರಹ್ಮನ ರಥದಲ್ಲಿ ನಿನ್ನನ್ನು ಕಂಡೆ, ನಿನ್ನಯ ನೋಟದಿ ಪ್ರೇಮವ ಕಂಡೆ. ನಿನ್ನಯ ಮಾತಲಿ ಮಧುರತೆ ಕಂಡೆ, ನಿನ್ನನ್ನು ಪಡಕೊಂಡೆ ಬಾಬಾ, ನಿನ್ನನ್ನು ಪಡಕೊಂಡೆ. ನಿನ್ನಯ ಮಾತಲಿ ಮಧುರತೆ ಕಂಡೆ, ನಿನ್ನನ್ನು ಪಡಕೊಂಡೆ ಬಾಬಾ, ನಿನ್ನನ್ನು ಪಡಕೊಂಡೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ನಿರಾಕಾರ ನಿನ್ನ ನಿಜವಾ ಕಂಡೆ, ಸಾಕಾರದಿ ಪ್ರೀತಿಯ ಕಂಡೆ. ನಿರಾಕಾರ ನಿನ್ನ ನಿಜವಾ ಕಂಡೆ, ಸಾಕಾರದಿ ಪ್ರೀತಿಯ ಕಂಡೆ. ನಿನ್ನಿಂದ ಸತ್ಯ ಜ್ಞಾನ ಅರಿತೆ, ನಿನ್ನನ್ನು ಪಡಕೊಂಡೆ ಬಾಬಾ, ನಿನ್ನನ್ನು ಪಡಕೊಂಡೆ. ನಿನ್ನಿಂದ ಸತ್ಯ ಜ್ಞಾನ ಅರಿತೆ, ನಿನ್ನನ್ನು ಪಡಕೊಂಡೆ ಬಾಬಾ, ನಿನ್ನನ್ನು ಪಡಕೊಂಡೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಮೂಲ ಲೋಕದ ಬಿಂದು ತಂದೆ, ಈ ಲೋಕದಲ್ಲಿ ಪಾತ್ರವ ಕಂಡೆ. ಮೂಲ ಲೋಕದ ಬಿಂದು ತಂದೆ, ಈ ಲೋಕದಲ್ಲಿ ಪಾತ್ರವ ಕಂಡೆ. ಮನದಲ್ಲಿ ನಿನ್ನನ್ನೇ ತುಂಬಿಕೊಂಡೆ, ನಿನ್ನಯ ಬಳಿ ಬಂದೆ ಬಾಬಾ, ನಿನ್ನಯ ಬಳಿ ಬಂದೆ. ಮನದಲ್ಲಿ ನಿನ್ನನ್ನೇ ತುಂಬಿಕೊಂಡೆ, ನಿನ್ನಯ ಬಳಿ ಬಂದೆ ಬಾಬಾ, ನಿನ್ನಯ ಬಳಿ ಬಂದೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ. ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ. ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ.
ಕಣ್ಣಿನ ಬೆಳಕು ನಾನು, ನಿನ್ನ ಕೊರಳಿನ ಹಾರ ನಾನು. ನಿನ್ನ ಕಣ್ಣಿನ ಬೆಳಕು ನಾನು, ನಿನ್ನ ಕೊರಳಿನ ಹಾರ ನಾನು, ನಿನ್ನ ಮಡಿಲಿನ ಹೂವು ನಾನು, ಆತ್ಮ ನಾನು, ಜ್ಯೋತಿ ನಾನು. ನಿನ್ನ ಮಡಿಲಿನ ಹೂವು ನಾನು, ಆತ್ಮ ನಾನು, ಜ್ಯೋತಿ ನಾನು. ನೀನೇ ನನಗೆ ಆಸರೆ ಬಾಬಾ, ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ. ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ, ನಿನ್ನನೆಂದು ಮರೆಯಲಾರೆ. ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ ನೀನು ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ ನೀನು ನನ್ನ ಬಾಬಾ. ಜ್ಞಾನದ ಸಾಗರ ನನ್ನ ಬಾಬಾ, ಪ್ರೇಮದ ಸಾಗರ ನನ್ನ ಬಾಬಾ. ಜ್ಞಾನದ ಸಾಗರ ನನ್ನ ಬಾಬಾ, ಪ್ರೇಮದ ಸಾಗರ ನನ್ನ ಬಾಬಾ. ಪ್ರೇಮದ ಸಾಗರ ನನ್ನ ಬಾಬಾ, ಕರುಣೆಯ ಸಾಗರ ನನ್ನ ಬಾಬಾ. ಪ್ರೇಮದ ಸಾಗರ ನನ್ನ ಬಾಬಾ, ಕರುಣೆಯ ಸಾಗರ ನನ್ನ ಬಾಬಾ. ಕರುಣೆಯ ಸಾಗರ ನನ್ನ ಬಾಬಾ, ಆನಂದ ಸಾಗರ ನನ್ನ ಬಾಬಾ. ಕರುಣೆಯ ಸಾಗರ ನನ್ನ ಬಾಬಾ, ಆನಂದ ಸಾಗರ ನನ್ನ ಬಾಬಾ. ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ ನೀನು ನನ್ನ ಬಾಬಾ. ತಂದೆಯಾಗಿ ಎತ್ತಿಕೊಂಡ ನನ್ನ ಬಾಬಾ, ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ. ತಂದೆಯಾಗಿ ಎತ್ತಿಕೊಂಡ ನನ್ನ ಬಾಬಾ, ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ. ಶಿಕ್ಷಣ ನೀಡಿದ ನನ್ನ ಬಾಬಾ, ಸದ್ಗುರುವಾಗಿ ಹೇ ನನ್ನ ಬಾಬಾ. ಶಿಕ್ಷಣ ನೀಡಿದ ನನ್ನ ಬಾಬಾ, ಸದ್ಗುರುವಾಗಿ ಹೇ ನನ್ನ ಬಾಬಾ. ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ ನೀನು ನನ್ನ ಬಾಬಾ. ದೇಹವನ್ನು ಮರೆಸಿದೆ ನನ್ನ ಬಾಬಾ, ದೇಹಿಯಾಗಿ ಮೆರೆಸಿದೆ ನನ್ನ ಬಾಬಾ. ದೇಹವನ್ನು ಮರೆಸಿದೆ ನನ್ನ ಬಾಬಾ, ದೇಹಿಯಾಗಿ ಮೆರೆಸಿದೆ ನನ್ನ ಬಾಬಾ. ಪಾವನ ಮಾಡಿದೆ ನನ್ನ ಬಾಬಾ, ದುಃಖವ ಹರಿಸಿದೆ ನನ್ನ ಬಾಬಾ. ಪಾವನ ಮಾಡಿದೆ ನನ್ನ ಬಾಬಾ, ದುಃಖವ ಹರಿಸಿದೆ ನನ್ನ ಬಾಬಾ. ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ ನೀನು ನನ್ನ ಬಾಬಾ.
ಜ್ಞಾನದಾತ ನನ್ನ ಬಾಬಾ, ಜಗಕ್ಕೊಬ್ಬನೇ ತಂದೆ ನನ್ನ ಬಾಬಾ. ಗೀತ ಜ್ಞಾನದಾತ ನನ್ನ ಬಾಬಾ, ಜಗಕ್ಕೊಬ್ಬನೇ ತಂದೆ ನನ್ನ ಬಾಬಾ.